ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರಕೃತಿ, ಪ್ರತಿಯೊಂದಕ್ಕೂ ಪ್ರಕೃತಿ ನಮ್ಮದವ್ರು ಯಾವತ್ತೂ ಕೆಟ್ಟಿಲ್ಲ. ಪ್ರಕೃತಿ ನಮ್ಗೊಂಡ್ರೆ ನಾವು ಯಾವತ್ತೂ ಕಡಲ್ಲ. ನಮ್ಮ ಆಯಸ್ಸು ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಬಾಳೆ ಎಲೆ, ಬನಾನಾ ಲೀಫ್. ಈ ಬನಾನಾ ಲೀಫನ್ನು ಈ ಥರ ಸಣ್ಣಗೆ ಕಟ್ ಮಾಡಿ ಒಂದು ಬಾಣಲಿಗೆ ಹಾಕಿ ಚೆನ್ನಾಗಿ ಉರಿಸಿ ಭಸ್ಮ ತಯಾರಿಸ್ಕೊಂಡು ಆ ಭಸ್ಮವನ್ನು ಚೆನ್ನಾಗಿ ಕ್ರಷ್ ಮಾಡಿ ಭಸ್ಮ ತಯಾರಿಸ್ಕೊಂಡು ಅದಕ್ಕೆ ಜೇನುತುಪ್ಪ ಹಾಕಿ ಸೇವನೆ ಮಾಡೋದ್ರಿಂದ ಮಕ್ಕಳಿಗೆ ಎಷ್ಟೇ ಕೆಮ್ಮಿರಲಿ, ಕಾಫ್ ಇರಲಿ, ಎದೆಯಲ್ಲಿ ಕಫ ಇರಲಿ, ಅದು ಮಾಯವಾಗುತ್ತೆ. ಸ್ನೇಹಿತರೆ, ಈ ಬಾಳೆ ಎಲೆ ನಾವು ಅನೇಕ ರೀತಿಯ ಕಾಯಿಲೆಗಳಿಗೆ ಔಷಧಿಯಾಗುತ್ತೆ. ಆದರೆ ಇದನ್ನು ಬಿಸಿ ಆಹಾರವನ್ನು ಹಾಕಿದಾಗ ಈ ಥರ ಆಗುತ್ತೆ. ಈ ಥರ ಆದಾಗ ಅದೇನಾಗುತ್ತೆ ಅಂದರೆ ಇದರ ಅಂಶ ಆಹಾರಕ್ಕೆ ಹೋಗುತ್ತೆ. ಆಗ ಆ ಆಹಾರ ನಾವು ಸೇವನೆ ಮಾಡಿದಾಗ ಈ ಒಂದು ಬಾಳೆ ಎಲೆ ಇರುವಂತಹ ಪೊಟ್ಯಾಷಿಯಮ್ ಎಲ್ಲ ಸಹ ನಮ್ಮ ದೇಹಕ್ಕೆ ಹೋದಾಗ ನಮ್ಗೆ ಅನೇಕ ರೀತಿಯ ಕಾಯಿಲೆಗಳು ವಾಸಿ ಆಗ್ತವೆ. ಆದ್ದರಿಂದ ಬಾಳೆ ಎಲೆ, ಮೋದಕದೆಲೆ ಇತ್ಯಾದಿಗಳಲ್ಲಿ ನಾವು ಆಹಾರವನ್ನು ಸೇವನೆ ಮಾಡಬೇಕು. ಈಗೆಲ್ಲ ಪ್ಲಾಸ್ಟಿಕ್ ಬಂದಿದೆ. ಆದರೆ ಅದು ವಿಷಕಾರಿ ಅಂಶಗಳು. ಇದೇನಪ್ಪ ಅಂದರೆ ಸಣ್ಣ ಮಕ್ಕಳಿಗೆ ಕೆಮ್ಮಲು ಬರ್ತದೆ. ಆ ಕೆಮ್ಮಲು ಬಂದಾಗ ಈ ಥರ ಒಂದು 5 ಗ್ರಾಮು 6 ಗ್ರಾಮು ಎಲೆನ ಸಣ್ಣ ಕಟ್ ಮಾಡಿ ಒಂದು ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ಉರಿಸಿ ಅದು ಕಪ್ಪಗಾಗಿ ಕರಕಲಾದ ಮೇಲೆ ಅದನ್ನು ಉಜ್ಜಿ ಭಸ್ಮ ತಯಾರಿಸ್ಕೊಂಡು ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಮಕ್ಕಳಿಗೆ ನೆಕ್ಕಿಸಿದಾಗ ಎಷ್ಟೇ ಕಫ ಇರಲಿ ಕರಗಿಸುವ ಶಕ್ತಿ ಇದಕ್ಕಿದೆ ಸ್ನೇಹಿತರೆ. ಆದ್ದರಿಂದ ಈ ಬಾಳೆ ಎಲೆಯನ್ನು ನಾವು ಉಪಯೋಗಿಸ್ಕೊಳ್ಳೋದು ಎಷ್ಟು ಒಳ್ಳೆಯದಾಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಟಲಿ. ನಮಸ್ಕಾರ ಸ್ನೇಹಿತರೆ.